ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಸರ್ವಮನೋ ಇಚ್ಛಿತಾ ಕಾಮನಾ ಕುರು ಕುರು ಸ್ವಾಹ. ಎಲ್ಲ ದತ್ತಾತ್ರೇಯ ಮತ್ತು ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪಟಂಗೆ ಮಾಡುವ ನಮಸ್ಕಾರಗಳು. ಗುರುಚರಿತ್ರೆಯ 2ನೇ ಅಧ್ಯಾಯದ ಪಠನ. ಈ ಅಧ್ಯಾಯದ ಪಠನೆ ಮಾಡೋಕ್ಕಿಂತ ಮುಂಚಿತವಾಗಿ ಅಥವಾ ಈ ಗುರುಚರಿತ್ರೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲರೂ ನಿಮ್ಮ ನಿಮ್ಮ ಮನೆ ದೇವರ ಗುರುಗಳವನ್ನು ಮನದಲ್ಲಿ ನೆನೆಸ್ಕೊಂಡು ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಈ ಗುರುಚರಿತ್ರೆಯನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಬಹುದು. ಗುರುಚರಿತ್ರೆ ಅದರ ಪ್ರಯಾರ್ಥವಾಗಿ ಲಘು ಚರಿತ್ರೆಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ 2ನೇ ಅಧ್ಯಾಯ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಮಾರ್ಗಾಯಾಸದಿಂದ ಒಂದು ಮರದಡಿಯಲ್ಲಿ ಸ್ವಲ್ಪ ಹೊತ್ತು ಗುರು ಧ್ಯಾನ ಮಾಡುತ್ತಾ ಮಲಗಿದನು. ಜಟಾಧಾರಿಯು ಭಸ್ಮಲೇಪಿತನು ವ್ಯಾಘ್ರ ಜೀವನವನ್ನುಟ್ಟವನು ಆದ ಒಬ್ಬ ಯೋಗೀಶ್ವರನು ಆತನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಆ ಯೋಗಿಯು ಅಮೃತ ಕಟಾಕ್ಷದಿಂದ ನಾಮಧಾರಕನು ನೋಡುತ್ತಾ ಆತನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು ತಕ್ಷಣವೇ ನಾಮಧಾರಕನಿಗೆ ಎಚ್ಚರವಾಯಿತು. ಸುತ್ತಲೂ ನೋಡಿದಾಗ ಯಾರೂ ಆತನಿಗೆ ಗೋಚರಿಸಲಿಲ್ಲ. ಸ್ವಪ್ನದಲ್ಲಿ ಕಂಡ ಗುರುಮೂರ್ತಿಯನ್ನೇ ಧ್ಯಾನಿಸುತ್ತಾ ಗಾಣಗಾಪುರದತ್ತ ನಡೆಯತೊಡಗಿದನು. ಸ್ವಲ್ಪ ದೂರ ಸಾಗುವಷ್ಟರಲ್ಲಿ ಆತನ ಸ್ವಪ್ನದಲ್ಲಿ ಕಂಡ ಯೋಗಿಯು ಪ್ರತ್ಯಕ್ಷ ಬರುತ್ತಿರುವುದು ಗೋಚರಿಸುವುದು. ನಾಮಧಾರಕನು ಆನಂದಾಶ್ಚರ್ಯಗಳಿಂದ ಸಿದ್ಧಮುನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತು ಆತನನ್ನು ಕುರಿತು, ಯೋಗೀಶ್ವರರೇ, ತಾವು ಯಾರು, ತಮ್ಮ ವಾಸಸ್ಥಾನ ಯಾವುದು, ನನ್ನ ಉದ್ಧರಿಸುವುದಕ್ಕಾಗಿ ತಾವು ಆಗಮಿಸಿರುವಿರೆಂದು ನನಗೇನು ಅನಿಸುತ್ತಿದೆ ಎಂದು ಸ್ತುತಿ ಮಾಡಲು ಸಿದ್ಧಯೋಗಿಯು ಅದಕ್ಕನುಸಾರವಾಗಿ, ಅಪ್ಪ, ನಾನು ಸಿದ್ಧಮುನಿ ತೀರ್ಥಯಾತ್ರೆಯನ್ನು ಮಾಡುತ್ತಾ ಸಂಚರಿಸುವುದೇ ಯೋಗಿಗಳಾದ ನಮ್ಮ ಕರ್ತವ್ಯ. ತ್ರಿಮೂರ್ತಿಗಳು ಪೂರ್ಣಾವತಾರವೆನಿಸಿದ ನನ್ನ ಪೂಜ್ಯ ಗುರುಗಳು ನರಸಿಂಹ ಸರಸ್ವತಿ ಯತಿಗಳು ಭಕ್ತೋದ್ಧಾರಕ್ಕಾಗಿ ಇಲ್ಲಿಯೇ ಸಮೀಪದಲ್ಲಿರುವ ಭೀಮಾ ಅಮರಜಾ ಸಂಗಮದಲ್ಲಿ ನೆಲೆಗೊಂಡಿದ್ದಾರೆ. ಅವರನ್ನು ನಂಬಿ ಆರಾಧಿಸುವ ಭಕ್ತರು ಸಹ ಇಹಪರಗಳೆರಡನ್ನೂ ಸೌಖ್ಯ ಹೊಂದುತ್ತಾರೆ ಎಂದು ನುಡಿಯಲು, ನಾಮಧಾರಕನು, ಸ್ವಾಮಿ, ನಾನಾದರೂ ವಂಶ ಪಾರಂಪರ್ಯದಿಂದ ನರಸಿಂಹ ಸರಸ್ವತಿ ಗುರುಗಳನ್ನೇ ಆರಾಧಿಸುತ್ತಾ ಬಂದಿದ್ದೇನೆ. ಆದರೂ ನನ್ನ ಕಷ್ಟ ಕಾರ್ಪಣ್ಯಗಳು ದೂರವಾಗುವುದಿಲ್ಲ. ಇದಕ್ಕೆ ಕಾರಣವೇನೆಂದು ಪ್ರಶ್ನೆ ಮಾಡಿದೆನು. ಆಗ ಸಿದ್ಧಮುನಿಯು ನಾಮಧಾರಕನಿ ಕುರಿತು, ನಿನ್ನ ಮನಸ್ಸು ಇನ್ನೂ ನಿಶ್ಚಲವಾಗಿಲ್ಲ. ಯಾಕಂದರೆ ನಿಶ್ಚಲ ಮನಸ್ಸಿನಿಂದ ಗುರುಗಳನ್ನು ನಂಬಿದವನಿಗೆ ಗುರುಕೃಪೆಯಾಗಿಯೇ ತೀರುತ್ತದೆ. ಗುರುಕೃಪೆ ಹೊಂದಿದವನು ಕಷ್ಟ ಕಾರ್ಪಣ್ಯಗಳಷ್ಟೇ ಏಕೆ ಯಮನನ್ನೂ ಸಹಿತ ಬಾಧಿಸಲಾರನು. ಗುರುದೇವನು ಹರಿಹರ ಬ್ರಹ್ಮಾದಿಗಳಿಗಿಂತ ಹೆಚ್ಚಿನವನಿಸುತ್ತಾನೆ ಎಂದು ನುಡಿಯುತ್ತಾ ನಾಮಧಾರಕನಿಗೆ ಪಕ್ಕದಲ್ಲಿದ್ದ ಒಂದು ಅಶ್ವತ್ ವೃಕ್ಷದಡಿಯಲ್ಲಿ ಕುಳ್ಳಿರಿಸಿಕೊಂಡು ಶ್ರೀ ಗುರುಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದನು. ಗುರು ಎಂಬ ಶಬ್ದದಲ್ಲಿರುವ ಗಕಾರವು ಸಿದ್ಧಿ ಪ್ರದಾಯಕವೂ, ರಕಾರವು ಪಾಪ ಸಂಹಾರಕವೂ ಆಗಿರುತ್ತದೆ. ಇನ್ನು ಊಕಾರವು ವಿಷ್ಣು ಸ್ವರೂಪದಾಗಿದ್ದು ಆಗಿರುತ್ತದೆ. ಬಹುಕಾಲದ ಹಿಂದೆ ಜಗತ್ಪ್ರಳಯ ಕಾಲದಲ್ಲಿ ಶ್ರೀ ವಿಷ್ಣುವು ಕಲ್ಪ ಸಮುದ್ರದಲ್ಲಿ ಒಂದು ಆಲದೆಲೆಯ ಮೇಲೆ ಕುಳಿತಿದ್ದನು. ಆತನಿಗೆ ಸೃಷ್ಟಿ ಮಾಡಬೇಕೆಂಬ ಇಚ್ಛೆ ಉಂಟಾಯಿತು. ಆ ಕೂಡಲೇ ಆತನು ನಾಭೀಕಮಲದಿಂದ ಬ್ರಹ್ಮನು ಮೈದೂರಿದನು. ಬ್ರಹ್ಮನು 4 ದಿಕ್ಕುಗಳತ್ತ ನೋಡಿದನು. ಆತನು 4 ಮುಖಗಳು ಉಂಟಾದವು. ಶ್ರೀ ವಿಷ್ಣು ತನಗಿಂತಲೂ ಬಲಶಾಲಿ ಆಗಿರುವನೆಂಬುದನ್ನು ಬ್ರಹ್ಮನು ವಿಷ್ಣುವಿಗೆ ವಿನಯದಿಂದ ನಮಸ್ಕರಿಸಿದನು ಮತ್ತು ಆತನಿಂದ ಚತುರ್ವೇದಗಳನ್ನು ಪಡೆದುಕೊಂಡು ಅವನ ಆಜ್ಞೆಯಂತೆ ಸೃಷ್ಟಿ ರಚನೆ ಕಾರ್ಯದಲ್ಲಿ ತೊಡಗಿದನು. ಆತನು ಮೊದಲು ಮನುಮುನಿಗಳು ಸ್ಥಾವರ ಜಂಗಮ ಸೃಷ್ಟಿಯವರನ್ನು ರಚಿಸಿದನು. ಅಂಡಜ, ಪಿಂಡಜ, ಸ್ವದೇಜ, ಉದ್ವಿಜಗಳೆಂಬ 4 ಥರದ ಜೀವರಾಶಿಗಳಷ್ಟು ಸೃಷ್ಟಿಸಿದನು. ಕೃತ, ತ್ರೇತಾ, ದ್ವಾಪರ, ಕಲಿ ಎಂಬ ಹೆಸರುಗಳುಳ್ಳ 4 ಯುಗಗಳನ್ನು ನಿರ್ಮಿಸಿ ಅವುಗಳನ್ನು ಒಂದಾದ ಮೇಲೊಂದು
ಭೂಮಿಯ ಮೇಲೆ ಕಳಿಸಿದನು. ಕಲಿಯುಗದ ಲಕ್ಷಣವು ವಿಚಾರಶೂನ್ಯ, ಕಲಹಪ್ರಿಯ, ಕ್ರೂರ, ವಿಷಯ ಲೋಲುಪವಾಗಿರುವುದರಿಂದ ಈಗ ಜನರಲ್ಲಿ ಇದೇ ಪ್ರವೃತ್ತಿ ಕಂಡು ಬರುತ್ತದೆ. ಶ್ರೇಷ್ಠರಾದ ಗುರು ಭಕ್ತರಿಗೆ ಮಾತ್ರ ಕಲಿಯು ಬಾಧೆ ತಟ್ಟಲಾರದು. ಹರಿಹರ ಬ್ರಹ್ಮಾದಿಗಳಿಗಿಂತ ಗುರುಗಳು ಮಿಗಿಲಾದರೆಂಬುದು ಇನ್ನೊಂದು ಉದಾಹರಣೆ ಕೊಡುತ್ತೇನೆ ಕೇಳು. ಗೋದಾವರಿಯ ತೀರದಲ್ಲಿ ಅಂಗೀರಸ ಋಷಿಯು ಆಶ್ರಮವಿತ್ತು. ಅಲ್ಲಿಯೇ ಸಮೀಪ ಇನ್ನೊಂದು ಪರ್ಣಕುಟಿಯಲ್ಲಿ ವೇದ ಧರ್ಮನನ್ನು ತಪಸ್ಸನ್ನು ಆಚರಿಸುತ್ತಿದ್ದನು. ವೇದ ಧರ್ಮನಿಗೆ ಅನೇಕ ಜನ ಶಿಷ್ಯರಿಂದಿದ್ದರು. ಅವರಲ್ಲಿ ದೀಪಕನೆಂಬ ಶ್ರೇಷ್ಠನಾಗಿದ್ದನು. ವೇದ ಧರ್ಮದ ಶಿಷ್ಯನು ಪರಿಸಾಕ್ಷಾರ್ಥ ಕುಷ್ಠರೋಗ ಧಾರಣೆ ಮಾಡಿಕೊಂಡು ಕಾಶಿ ಕ್ಷೇತ್ರವನ್ನು ಸೇರಿದನು. ದೀಪಕನು ಗುರುವನ್ನು ನೆರಳಿನಂತೆ ಹಿಂಬಾಲಿಸಿ ನಿಷ್ಠೆಯಿಂದ ಅವರ ಸೇವೆ ಮಾಡತೊಡಗಿದನು. ದೀಪಕನು ಗುರುಭಕ್ತಿಗೆ ಮೆಚ್ಚಿ ಹರಿಹರರ ನೀಡಿದ ಪ್ರಸನ್ನರಾದರು. ಆದರೆ ದೀಪಕನು ತನ್ನಲ್ಲಿ ಗುರುಭಕ್ತಿ ವೃದ್ಧಿಯಾಗಲೆಂದು ಆಶೀರ್ವದಿಸಲಿ ಕೇಳಿಕೊಂಡನು. ಆತನು ಹರಿಹರ ಯಾವ ವರಗಳಿಗೂ ಆಸೆ ಮಾಡಲಿಲ್ಲ. ಕಾರಣ ಗುರುದೇವನು ಆ ಶಿಷ್ಯನ ಮೇಲೆ ಸಂಪ್ರೀತನಾದನು. ತಾನು ದಿವ್ಯ ದೇಹ ಧಾರಣೆ ಮಾಡಿಕೊಂಡು ದೀಪಕನಿಂದ ಆ ಶಿಷ್ಯ ಶ್ರೇಷ್ಠನಿಗೆ ದಿವ್ಯ ಜ್ಞಾನವನ್ನು ಅಷ್ಟಸಿದ್ಧಿ ನವನೀತಿಗಳನ್ನು ಕೊಟ್ಟು ಹೃತ್ಪೂರ್ವಕವಾಗಿ ಆಶೀರ್ವದಿಸಿದನು. ಅಂದ ಮೇಲೆ ಹರಿಹರ ಬ್ರಹ್ಮಾದಿಗಳಿಂದ ಗಳ ಕೃಪೆಗಿಂತಲೂ ಗುರು ಕೃಪೆಯೇ ಹೆಚ್ಚಿದನೆಂಬುದಲ್ಲಿ ಯಾವ ಸಂದೇಹವೆಂದು ಇಲ್ಲವೆಂದು ಸಿದ್ಧಮುನಿಯು ನಾಮಧಾರಿಕನಿಗೆ ತಿಳಿಸಿದ ನಂಬರಿಗೆ ಸಾರರೂಪ ಗುರುಚರಿತ್ರೆ 2ನೇ ಅಧ್ಯಾಯ ಸಂಪೂರ್ಣವಾಯಿತು. ಅವಧೂತ ಚಿಂತನ ಶ್ರೀ ಗುರು ದೇವದತ್ತ ದತ್ತಾತ್ರೇಯ ಭಗವಂತ, ನೀವು ಈ 2ನೇ ಅಧ್ಯಾಯದ ತಾತ್ಪರ್ಯವನ್ನ ಕೇಳಿರ್ಬೋದು. ಗುರು ಅನ್ನುವಂಥ ವಸ್ತು ಎಂತಹ ಅದ್ಭುತವಾಗಿರ್ತಕ್ಕಂಥ ದೈವಿ ಶಕ್ತಿ ಹೊಂದಿರತಕ್ಕಂಥ ಗುರುವಾಕ್ಯ. ಗುರುವಾಕ್ಯದಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ನಡೆದಿದ್ದೇ ಆದರೆ ಪ್ರಪಂಚದಲ್ಲಿ ಎಂತಹದೇ ಕಷ್ಟ, ಕಾರ್ಪಣ್ಯ, ದುಷ್ಟ ಶಕ್ತಿ ಎಂತಹದೇ ನಿಮ್ಮ ಮುಂದೆ ಬಂದಿದ್ರು ಕೂಡ ಅದು ನಿಮ್ಮ ಮೇಲೆ, ನಿಮ್ಮ ಹಿಂದೆ ಇರತಕ್ಕಂಥ ಗುರು ಶಕ್ತಿ, ಗುರು ಭಕ್ತಿಯನ್ನ ನೋಡಿ ತತ್ತರಿಸಿ ಓಡಿ ಹೋಗುತ್ತದೆ ಎಂಬುದನ್ನು ಬಿಟ್ಟು ಬೇರೆ ಯಾವ ಮಾತೇ ಇದರಲ್ಲಿ ಬರೋದಿಲ್ಲ. ಈಗ ಇದಕ್ಕೆ ಏನಪ್ಪಾ ಒಂದು ಉದಾಹರಣೆ ಏನು ಅಂತಂದ್ರೆ, ಎಷ್ಟೋ ಉದಾಹರಣೆಗಳು ಪ್ರಪಂಚದಲ್ಲಿ ನಡೆದು ಹೋಗಿದೆ. ಗುರುಗಳನ್ನ ನಂಬಿ ಎಷ್ಟೋ ಜನ ಉದ್ಧಾರವಾಗಿರ್ತಕ್ಕಂಥ ಕಥನೆಗಳು ಇದು ಕೂಡ ಇದ್ದೇ ಇದೆ. ಆದರೆ ಗುರುಗಳನ್ನ ಒಲಿಸಿಕೊಳ್ಳುವಂತ ಒಂದು ಆ ಶಕ್ತಿ ಆ ಗುರುವೇ ನಿಮಗೆ ಕೊಡಬೇಕು. ಗುರುಗಳನ್ನ ಒಲಿಸ್ಕೊಳ್ಳಕ್ಕೆ ನೀವು ಹೋಗ್ತೀರಾ ಅಂತಂದ್ರೆ ಅದು ನಿಮ್ಮಿಂದ ಅಸಾಧ್ಯವಾದ ಕೆಲಸ. ಗುರುಗಳೇ ನಿಮ್ಮನ್ನ ಆರಿಸ್ಕೋಬೇಕು. ಇವನು ನನ್ನ ಶಿಷ್ಯನಾಗಿರುವುದಕ್ಕೆ ಯೋಗ್ಯನಾಗಿದ್ದಾನೆ, ಇವಳು ನನ್ನ ದಾರಿಯಲ್ಲಿ ನಡೆಯುವುದಕ್ಕೆ ಈ ಮಹಾತಾಯಿ ಯೋಗ್ಯಳಿದ್ದಾಳೆ ಅಂತ ಆ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು ಅವರೇ ನಿಮ್ಮನ್ನ ಆರಿಸ್ಕೋಬೇಕು. ಎಷ್ಟೋ ಜನ, ಲಕ್ಷಾಂತರ ಜನ, 10,000 ಜನ, 10,000 ಜನ ನನ್ನ ವಿಡಿಯೋ ನೋಡ್ತಾರೆ, ಯಾರು ಫೋನ್ ಮಾಡಲ್ಲ. ಯಾಕಂದ್ರೆ ಯಾರು ಫೋನ್ ಮಾಡ್ತಾರೋ ಅವರಿಗೆ ಆ ದತ್ತ ಮಹಾರಾಜರ ಕೃಪಾ ಇರುತ್ತೆ. ಆ ದತ್ತ ಮಹಾರಾಜರು ಒಂದು ದಾರಿಯಲ್ಲಿ ಬರ್ತಾರೆ. ಮತ್ತೆ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಗುರುವಿನ ಒಂದು ಕೃಪಾಶೀರ್ವಾದ ನೀನು ಪಡ್ಕೊಳ್ಳೋದು ಎಷ್ಟು ಸುಲಭನೋ ಅದನ್ನ ಕಂಡುಕೊಂಡು ಉದ್ಧರಿಸಿಕೊಂಡು ಉಳಿಸಿಕೊಂಡು ಹೋಗುವುದು ಅತ್ಯದ್ಭುತವಾಗಿರ್ತಕ್ಕಂಥ ಕೆಲಸ. ಎಷ್ಟೋ ಉದಾಹರಣೆಗಳು ಅದನ್ನ ನೋಡಿದ ತಕ್ಷಣ ಬೇಡಪ್ಪ, ಗುರುವಿನ ಸವಾಸನೆ ಬೇಡ ಅಂತ ಎಷ್ಟೋ ಜನ ಓಡೋಗಿರೋ ಇತಿಹಾಸಗಳನ್ನು ಇದೆ. ಅದಕ್ಕೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ಗುರುವಾರ ಅದ್ಭುತವಾಗಿರ್ತಕ್ಕಂಥ ದತ್ತ ಮಹಾರಾಜರ ಒಂದು ದಿನ. ಕಷ್ಟದಿಂದ, ಹೃದಯದಿಂದ ಓಂ ಶ್ರೀ ಗುರು ದತ್ತಾತ್ರೇಯಾಯೇ ನಮಃ ಅಂತ 1008 ಸಾರಿ ನೀವು ಮನಸ್ಸಿನಲ್ಲೇ ನಾಮಸ್ಮರಣೆ ಮಾಡಿ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ, ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಮಾಡಿರ್ತಕ್ಕಂಥ ಕರ್ಮಗಳೆಲ್ಲವೂ ಸರಿದು ಹೋಗ್ತವೆ. ನಿಮ್ಮ ಮನೆಯಲ್ಲಿ ಶಾಂತಿ, ಸುಖ, ಶಾಂತಿ, ನೆಮ್ಮದಿ, ಆಯುರ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಬೆಳೆಯುತ್ತೆ. ಯಾರಿಗೆ ವಿದ್ಯೆ ಹತ್ತತಾ ಇಲ್ವೋ ನೀವು ಫಸ್ಟು ಒಂದು ಗುರುಚರಿತ್ರೆಯನ್ನ ಅಥವಾ ಗುರು ದತ್ತಾತ್ರೇಯ ಅಥವಾ ಶ್ರೀ ಸ್ವಾಮಿ ಸಮರ್ಥರ ಒಂದು ಪಠಣವನ್ನ ಮಾಡಿಕೊಂಡು ನೀವು ಓದೋದಕ್ಕೆ ಸ್ಟಾರ್ಟ್ ಮಾಡಿ. 100% ನಿಮಗೆ ಏನು ಅನಿಸುತ್ತೋ ಅದು ಖಂಡಿತವಾಗಿಯೂ ಆ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ದಾರಿ ತೋರಿಸ್ತಾರೆ. ಹಂಗಂತ ಅಯ್ಯೋ ನಾನು ಒಂದೇ ಸಾರಿ ಮಾಡಿದೆ ಗುರುಗಳೇ ನನಗೇನು ಆಗಲೇ ಇಲ್ಲ, ಅದು ಮಾಡ್ತಾ ಹೋಗಿ. ಯಾಕಂದ್ರೆ ಎಲ್ಲೆಲ್ಲೋ ಹರಟೆ, ಮಾತು, ಕತೆ ಅಂಥದ್ರಲ್ಲೇ ಟೈಮ್ ಕಳೆಯೋ ಬದಲು ಒಂದು ಅರ್ಧ ಗಂಟೆ ಗುರುದೇವದತ್ತ 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 ಅಥವಾ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಬರೀ ನಾಮ ಮಾತ್ರ ಸಂತುಷ್ಟಯಾಮಿ ಅಂದ್ರೆ ನೀವು ಹೋಮ, ಹವನ, ಅಭಿಷೇಕ ಏನೂ ಮಾಡೋದು ಬೇಡ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ, ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಅನ್ನೋ ಬೀಜ ಮಂತ್ರವನ್ನ ಹೃದಯದಿಂದ ಪಠಣೆ ಮಾಡಿ. ಮೊನ್ನೆ ಯಾರೋ ಒಬ್ರು ಫೋನ್ ಮಾಡಿದ್ರು ನನಗೆ, ಅವ್ರ ಹೆಸರು ಚೈತ್ರ ಅಂತ.
ಅವರು ಮಾಡದೇ ಇರತಕ್ಕಂಥ ತಪ್ಪಿಗಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ರು. ಒಂದು ಕೆಲಸದಲ್ಲಿ ಅವರು ಇರ್ತಾರೆ, ಗೌರ್ಮೆಂಟ್ ಜಾಬಲ್ಲಿ, ಯಾರೋ ಒಬ್ರು ಬರ್ತಾರೆ ಇವ್ರ ಹತ್ರ, ಬಂದ್ಬಿಟ್ಟು ಈ ಥರ ನನಗೆ ಸಮಸ್ಯೆ ಇದೆ ಅಂಥೇಳಿ ಆ ಸಮಸ್ಯೆ ಹತ್ರ ಅವ್ರ ಹತ್ರ ಪರಿಹಾರನೇ ತಿಳ್ಕೊತಾರೆ. ವಾಪಸ್ಸು ಹೈಯರ್ ಆಫೀಸರ್ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಏನಂತ ಅಂದರೆ, ನನ್ನಿಂದ ಅವರು ದುಡ್ಡು ತೊಗೊಂಡು ನನಗೆ ಮೋಸ ಮಾಡಿದ್ದಾರೆ ಅಂತ. ನನಗೆ ಫೋನ್ ಮಾಡ್ತಾರೆ, ಏನಪ್ಪ ಮಾಡೋದು? ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ, ಈ ಒಂದು ನಾಮಸ್ಮರಣೆ ಕಂಟಿನ್ಯೂಸ್ ನೀವು ಮಾಡ್ಕೊಂಡು ಹೋಗಿ, ನಿಮಗೆ 3 ದಿವಸದಲ್ಲಿ ಆ ಸಮಸ್ಯೆಯಿಂದ ನೀವು ಮುಕ್ತಿ ಹೊಂದ್ತೀರ. ದತ್ತಾತ್ರೇಯ ಕೃಪಾಶೀರ್ವಾದದಿಂದ ಅವ್ರಿಗೆ ಆ ಸಮಸ್ಯೆ ಬಗೆಹರಿಲಿ. ಓಕೆ, ಸೊ ಮತ್ತೆ 3ನೇ ಅಧ್ಯಾಯ ನಾಳೆ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಶ್ರೀ ಲಘು ಚರಿತ್ರೆಯನ್ನ ಮುಗಿಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ.